ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಹೊಸದಾಗಿ ಅರ್ಜಿ ಹಾಕೋದು ಹೇಗೆ, ಹಾಗೆಯೇ ನೀವೇನಾದರೂ ನಿಮ್ಮ RTCಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಜನರು ಖಾತೆದಾರರು ಇದ್ದರೆ, ಅಂದರೆ ಜೈಂಟ್ ಖಾತೆ ಹೊಂದಿರತಕ್ಕಂಥ ರೈತರುಗಳು ಕೂಡ ಹೊಸದಾಗಿ ಅರ್ಜಿನ ಹಾಕ್ಬೋದು. ನಾನು ಇಲ್ಲಿ ತನಕ ಸಿಂಗಲ್ RTC ಇರ್ತಕ್ಕಂಥ ರೈತರುಗಳು ಅಪ್ಲೈ ಮಾಡೋದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇವಾಗ ಜೈಂಟ್ ಖಾತೆ ಇರ್ತಕ್ಕಂಥ ರೈತರುಗಳು ಅಪ್ಲೈ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸ್ಟೆಪ್ಪು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಲ್ಲಿಯೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇ ಎಂಟು ತನಕ ನೋಡಿ ನೀವೇ ಸೆಲ್ಫಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು. ಸ್ನೇಹಿತರೆ, ನೀವು ಮೊದಲಿಗೆ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ನೀವು pmkisan.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ ಬರುತ್ತೆ. ಇಲ್ಲಿ ನೀವು ಆಧಾರ್ ಅಥೆಂಟಿಕೇಷನ್ನ ಮಾಡಬೇಕಾಗತ್ತೆ. ಮೊದಲಿಗೆ ನೀವು ರೂರಲ್ ಫಾರ್ಮರ ಅರ್ಬನ್ ಫಾರ್ಮರ ಅಂತ ಕೇಳುತ್ತೆ. ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಗ್ರಾಮೀಣ ಆಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ನಂಬರ್ನ ಹಾಕಿ ನಂತರ ಇಲ್ಲಿ ಒಂದು ಫೋನ್ ನಂಬರ್ನ ಕೊಡಬೇಕಾಗತ್ತೆ. ನೀವು ಇಲ್ಲಿ ತನಕ PM ಕಿಸಾನ್ಗೆ ಆ ನಂಬರ್ನ ಫೋನ್ ನಂಬರ್ನ ಕೊಟ್ಟಿರಬಾರ್ದು. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಿ ನೀವು ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ನ ಮತ್ತೆ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಮತ್ತೆ ಒಂದು OTP ಬರುತ್ತೆ. ಇದು ನಿಮ್ಮ ಆಧಾರ್ OTP ಆಗಿರುತ್ತೆ. 6 ಡಿಜಿಟ್ OTPನ ಹಾಕಿ ಮತ್ತೆ ಕೂಡ ನೀವು ಕ್ಯಾಪ್ಷನ್ನ ಫಿಲ್ ಮಾಡಬೇಕಾಗತ್ತೆ. ಕ್ಯಾಪ್ಷನ್ ಫಿಲ್ ಮಾಡಿ ನೀವು ವೆರಿಫೈ ಆಧಾರ್ OTP ಅಂತ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ರಿಜಿಸ್ಟ್ರೇಷನ್ ಪೇಜು ಓಪನ್ ಆಗುತ್ತೆ. ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಯಾವ್ಯಾವ ಕಾಲಮ್ಗೆ ಏನೇನು ತುಂಬಬೇಕು ಅಂತ. ಈ ವಿಡಿಯೋದಲ್ಲೂ ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಫಾರಮ್ ಈ ರೀತಿ ಕಾಣುತ್ತೆ. ಮೊದಲಿಗೆ ನೀವು ಇಲ್ಲಿ ಕರ್ನಾಟಕ ಅಂತ ನಿಮ್ಮ ಸ್ಟೇಟು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಪಕ್ಕದಲ್ಲಿ ನಿಮ್ಮದು ಸಬ್ ಡಿಸ್ಟಿಕ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಲಾಕ್ ಅಂತ ಬರುತ್ತೆ. ಇಲ್ಲೂ ಕೂಡ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ವಿಲೇಜು, ಇಲ್ಲಿ ನಿಮ್ಮ ಗ್ರಾಮ ಕ್ಲಿಕ್ ಮಾಡಿದ್ರೆ ನಿಮ್ಮ ಲೀಸ್ಟ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು ಯಾವ ಗ್ರಾಮ ಇದೆ ಚೂಸ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಫಾರ್ಮರ್ ನೇಮು ಮತ್ತು ಫಾರ್ಮರ್ದು ಜೆಂಡರ್ ಏನು ಅಂತ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಕೆಟಗರಿ ಬರುತ್ತೆ, ಜನರಲ್ SC ST ಅಂತ. ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಾರ್ಮರ್ ಟೈಪ್ ಅಂತ ಬರ್ತಾಯಿದೆ. ಇಲ್ಲಿ ಸ್ಮಾಲ್ ಅಂದರೆ 5 ಎಕರೆಗಿಂತ ಕಮ್ಮಿ ಇತ್ತು ಅಂದರೆ ನೀವು ಸ್ಮಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 5 ಎಕರೆಗಿಂತ ಜಾಸ್ತಿ ಇತ್ತು ಅಂದರೆ ನೀವು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ದ ಐಡೆಂಟಿ ಟೈಪ್ ಅಂತ ಬರುತ್ತೆ. ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಆಗಿರುತ್ತೆ. ನಿಮ್ಮ ಆಧಾರ್ ಅಡ್ರೆಸ್ಸು, ಆಧಾರ್ ನಂಬರು, ಹಾಗೆಯೇ ಫೋನ್ ನಂಬರು, ನಿಮ್ಮ ಅಡ್ರೆಸ್ಸು, ನಿಮ್ಮ ಪಿನ್ ಕೋಡು, ಹಾಗೆ ನಿಮ್ಮ ಫಾದರ್ ಹಸ್ಬೆಂಡ್ ಹೆಸರು ಎಲ್ಲ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಇಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ID ಅಂತ ಕೇಳುತ್ತೆ. ಇಲ್ಲಿ ನೀವು ಏನು ಹಾಕಬೇಕು ಅಂದರೆ ನಿಮ್ಮ FIDನ ಹಾಕಬೇಕಾಗತ್ತೆ. FID ನಂಬರ್ ಯಾವ ರೀತಿ ಸರ್ಚ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು FID ನಂಬರ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಫಾರ್ಮರ್ ಡೀಟೇಲ್ಸ್ ಅಂತೇಳಿ. ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ನ ಕೇಳುತ್ತೆ. ನೀವು ಯಾರ್ದು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದೀರಿ ಆ ಫಾರ್ಮರ್ದು ಆಧಾರ್ ನಂಬರ್ನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಅವ್ರದ್ದು FID ನಂಬರು, PMK ನಂಬರು ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ಅದನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ನೀವು ಮತ್ತೆ ಹೋಮ್ ಪೇಜಿಗೆ ಬಂದು ಇಲ್ಲಿ ಅದನ್ನು ಹಾಕಬೇಕಾಗತ್ತೆ. ನಂತರ ಈ ಕಾಲಮಲ್ಲಿ ಇಲ್ಲಿ ರೇಷನ್ ಕಾರ್ಡ್ನ ಹಾಕಬೇಕಾಗತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕೋಕ್ಕಿಂತ ಮೊದಲು ನಿಮ್ಮ ರೇಷನ್ ಕಾರ್ಡು ಸಿಂಗಲ್ ಇದೆಯಾ ಜೈಂಟ್ ಇದೆಯಾ ನೋಡ್ಕೊಳ್ಳಿ. ನೀವು ಒಟ್ಟು ಕುಟುಂಬದಲ್ಲಿ ಜೈಂಟ್ ಖಾತೆದಾರರಾಗಿ ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಕೂಡ ಜೈಂಟಲ್ಲಿ ಇತ್ತು ಅಂದರೆ ನೀವು ಅಪ್ಲೈ ಮಾಡಲಿಕ್ಕೆ ಬರಲ್ಲ. ಒಂದು ಕುಟುಂಬದ ಸದಸ್ಯನಿಗೆ ಒಬ್ಬನಿಗೆ ಮಾತ್ರ ಆವಾಗ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಇಲ್ಲಿ ಇಂಡಿವಿಜುವಲ್ ಖಾತೆದಾರರು ಕೂಡ ಅಪ್ಲೈ ಮಾಡಬೇಕು ಅಂತಿದ್ರೆ ಇಲ್ಲಿ ನೀವು ಸಪ್ರೇಟ್ ಆದ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ತದನಂತರ ಈ ಕಾಲಮ್ಗೆ ಬಂದು ನೀವು ಇಲ್ಲಿ ಕಿಸಾನ್ ಮಾನ್ಧನ್ ಯೋಜನೆಗೆ ನಿಮ್ಮದು ಪರ್ಮಿಷನ್ ಇದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಮಾಡಿಕೊಂಡ್ರೆ ನಿಮಗೆ ಪ್ರತಿ 3 ತಿಂಗಳಿಗೊಮ್ಮೆ ಇಂತಿಷ್ಟು ಹಣ ಅಂತ ಕಟ್ಟಾಗುತ್ತೆ. ನಂತರ ನಿಮಗೆ 60 ವರ್ಷ ತುಂಬಿದ ನಂತರ ನಿಮಗೆ 3,000 ರೂಪಾಯಿ ಪೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಓನರ್ಶಿಪ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮದು ಸಿಂಗಲ್ ಜೈಂಟ್ ಅಂತ ಕೇಳುತ್ತೆ. ನಿಮ್ಮ RTC ಯಾವ ರೀತಿ ಇದೆ, ಜೈಂಟ್ ಇದ್ದರೆ ಜೈಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ನೀವು ಇಲ್ಲಿ ಯಾಡ್ ಅಂತ ಇದೆ ನೋಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಎಂಟ್ರಿ ಮಾಡಲಿಕ್ಕೆ ಈ ಥರ ಒಂದು ನೆಕ್ಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಆ್ಯಡ್ ಲ್ಯಾಂಡ್ ಡೀಟೇಲ್ಸ್ ಅಂತ ಬರುತ್ತೆ. ಮೊದಲಿಗೆ ಸರ್ವೆ ನಂಬರ್ನ ಕೇಳುತ್ತೆ. ಇಲ್ಲಿ ಸರ್ವೆ ನಂಬರ್ನ ಹಾಕಿ ಇಲ್ಲಿ ಡಾಕರ್ ಕಸ್ರಾ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಪೋಡಿ ನಂಬರ್ ಅಥವಾ ಹಿಸ್ಸೆ ನಂಬರ್ನ ಹಾಕಬೇಕು. ಒಂದು ವೇಳೆ ಹಿಸ್ಸೆ ನಂಬರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ಸ್ಟಾರ್ ಅಂತ ಹಾಕಿ ಪಕ್ಕದಲ್ಲಿ ನಿಮ್ಮದು ಏರಿಯಾ ಇನ್ ಹೆಕ್ಟೇರ್ ಅಂತ ಇದೆ ನೋಡಿ. ಆ ಕಾಲಮ್ಗೆ ನೀವು ನಿಮ್ಮ ಜಮೀನನ್ನು ಎಕರೆಯಿಂದ ಹೆಕ್ಟೇರ್ಗೆ ಕನ್ವರ್ಟ್ ಮಾಡಿ ಹಾಕಬೇಕಾಗತ್ತೆ. ಅದಕ್ಕಿಂತ ಮೊದಲು ನಿಮಗೆ ಜಮೀನು ಎಷ್ಟು ಪಾಲು ಬರುತ್ತೆ. ಸಪೋಸ್ ಈಗ ನಿಮ್ಮದು RTCಯಲ್ಲಿ 3 ಮೆಂಬರ್ಸ್ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ 3 ಎಕರೆ ಇತ್ತು ಅಂತ ಹೇಳೋದಾದರೆ ಒಬ್ಬರಿಗೆ 1 ಎಕರೆ ಬರುತ್ತೆ. ಅದನ್ನು ನೀವು ಎಕರೆಯಿಂದ ಹೆಕ್ಟೇರ್ ಕನ್ವರ್ಟ್ ಮಾಡಿ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ನೀವು ಎಕರೆ ಟು ಹೆಕ್ಟೇರ್ ಅಂತ ಸರ್ಚ್ ಮಾಡಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ 1 ಎಕರೆಗೆ 0.405 ಹೆಕ್ಟೇರ್ ಆಗುತ್ತೆ.
ನಂತರ ಅದೇ ರೀತಿ ನಿಮ್ಮದು 2 ಎಕರೆ ಇತ್ತು ಅಂದರೆ 0.809 ಹೆಕ್ಟೇರ್ ಆಗುತ್ತೆ. ಅದೇ ರೀತಿ ನಿಮ್ಮದು 2.2 ಎಕರೆ ಇತ್ತು ಅಂದರೆ 1.012 ಆಗುತ್ತೆ. ಇಲ್ಲಿ 1 ಹೆಕ್ಟೇರ್ ಆಗಬೇಕು ಅಂದರೆ 2.47 ಎಕರೆ ಇದ್ದರೆ 1 ಹೆಕ್ಟೇರ್ ಆಗುತ್ತೆ. ನಿಮ್ಮದು ಎಷ್ಟಿದೆ ಆ ರೀತಿ ಕನ್ವರ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮದು ಎಕರೆ ಇಲ್ಲ ಬರೀ ಗುಂಟಲ್ಲಿದೆ ಅಂತ ಹೇಳಿದ್ರು ಕೂಡ ನೀವು ಗುಂಟ ಟು ಹೆಕ್ಟೇರ್ ಅಂತ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೋದು ಸ್ನೇಹಿತರೆ. ನಂತರ ಫೈಂಡ್ ಮಾಡ್ಕೊಂಡಿದ್ದ ನಂತರ ನೀವು ಮತ್ತೆ ಪೇಜ್ಗೆ ಬಂದು ಅಲ್ಲಿ ನೀವು ಆ್ಯಸ್ ಇಟ್ ಈಸ್ ಏನು ಬಂದಿದೆ ಹೆಕ್ಟೇರ್ ಕನ್ವರ್ಟ್ ಆಗಿ ಅದನ್ನು ಹಾಕಿ, ನಂತರ ವೆರಿ ಇಂಪಾರ್ಟೆಂಟು ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಸ್ಟೇಟಸ್ ಅಂತ ಕೇಳುತ್ತೆ. ಬಿಫೋರ್ 1-2019 2019ಕ್ಕಿಂತ ಹಿಂದೆ ಇತ್ತು ಅಂದರೆ ನಿಮ್ಗೆ ಏನು ಸಮಸ್ಯೆ ಇರಲ್ಲ. ಆಫ್ಟರ್ 1-2009 5 ವರ್ಷಕ್ಕಿಂತ ಇತ್ತೀಚೆಗೆ ನಿಮ್ಮ ಹೆಸರಿಗೆ ಖಾತೆ ಕಂದಾಯಗಳು ಬಂದಿತ್ತು ಅಂದರೆ ಅವ್ರಿಗೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಇಲ್ಲಿ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ಯಾವ ಮುಖಾಂತರ ನಿಮಗೆ ಬಂತು ಅಂತ, ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರು ಮತ್ತು ಸರ್ಕಾರದಿಂದ ಅಲೈನ್ಮೆಂಟ್ ಆಗಿದೆಯಾ, ಪರ್ಚೇಸ್ ಆಫ್ ಲ್ಯಾಂಡಾ ಏನು ಅಂತ ಕೇಳುತ್ತೆ. ಇಲ್ಲಿ ಮೊದಲಿಗೆ ಡೆತ್ ಆಫ್ ಹಸ್ಬೆಂಡು, ಡೆತ್ ಆಫ್ ಫಾದರ್ ಇದ್ದರೆ ಏನು ಸಮಸ್ಯೆ ಬರಲ್ಲ, ಯಾಕಂದರೆ ಅದು ಪೋತಿಕತೆ ಆಗಿರುತ್ತೆ. ಅಂಥ ಅರ್ಜಿಗಳನ್ನ ನೀವು ಆರಾಮಾಗಿ ಹಾಕ್ಬೋದು. ಒಂದು ವೇಳೆ ನಿಮ್ಮದು ಗಿಫ್ಟೆಡು ಮತ್ತು ಪರ್ಚೇಸ್ ಆಫ್ ಲ್ಯಾಂಡ್ ಆಗಿದ್ದರೆ ನೀವು ಅಂಥ ಅರ್ಜಿಗಳು ಆನ್ಲೈನಲ್ಲಿ ಹಾಕ್ಲಿಕ್ಕೆ ಹೋದರೆ ಅದು ರಿಜೆಕ್ಟ್ ಆಗ್ತಾಯಿದೆ. ಅದು ಇನ್ನೂ ಸರ್ಕಾರ ಕೂಡ ಇನ್ನೂ ಅಪ್ಡೇಟ್ನ ಮಾಡಿಲ್ಲ ಸ್ನೇಹಿತರೆ. ನಂತರ ಇಲ್ಲಿ ಲ್ಯಾಂಡ್ ಡೇಟ್ ರಿಜಿಸ್ಟ್ರೇಷನ್ ಅಂದರೆ ನಿಮ್ಗೆ ಯಾವ ಡೇಟಲ್ಲಿ ನಿಮಗೆ ಲ್ಯಾಂಡ್ ಬಂತು ಆ ಡೇಟ್ನ ಅಲ್ಲಿ ಹಾಕಬೇಕಾಗತ್ತೆ. RTC ಇರುತ್ತೆ, ಅದನ್ನು ಹಾಕಿ. ನಂತರ ಇಲ್ಲಿ ಐಡೆಂಟಿಟಿ ಆಫ್ ಪ್ರೀವಿಯಸ್ ಓನರ್ ಅಂದರೆ ನಿಮಗೆ ಬಂದಿರತಕ್ಕಂಥ ಜಮೀನು ಈ ಹಿಂದೆ ಯಾರ ಹೆಸರಲ್ಲಿತ್ತು. ಈಗ ಸಪೋಸ್ ನಿಮಗೆ ಪೋತಿಕತೆ ಆಗಿರುತ್ತೆ, ನಿಮ್ಮ ಡೆತ್ ಆಫ್ ಹಸ್ಬೆಂಡ್ ಅಥವಾ ಡೆತ್ ಆಫ್ ಫಾದರು ಅವ್ರ ಮುಖಾಂತರ ನಿಮಗೆ ಬಂದಿರುತ್ತೆ, ಆಗ ಅವರ ಆಧಾರ್ ನಂಬರನ್ನು ನೀವು ಅಲ್ಲಿ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಪಟ್ಟ ನಂಬರು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯಾಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಒಂದು ಕಾಲಮು ತೋರಿಸುತ್ತೆ. ನಿಮ್ಮ ಸರ್ವೆ ನಂಬರು, ಹಾಗೆಯೇ ನಿಮ್ಮದು ಎಷ್ಟು ಎಕರೆ ಇದೆ, ಹಾಗೆಯೇ ಯಾರ ಮುಖಾಂತರ ಬಂತು, ಡೆತ್ ಆಫ್ ಹಸ್ಬೆಂಡ್ ಮುಖಾಂತರ ಬಂತ, ಮತ್ತು ಯಾವಾಗ ನಿಮ್ಮ ಹೆಸರಿಗೆ ಬಂತು, ಮತ್ತು ನಿಮ್ಮ ಪಟ್ಟ ನಂಬರು, ಹಾಗೆಯೇ ನಿಮ್ಮ ಪ್ರೀವಿಯಸ್ ಓನರ್ದ ಆಧಾರ್ ನಂಬರು ಎಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ತಪ್ಪಾಗಿತ್ತು ಅಂದರೆ ನೀವು ಇಲ್ಲಿ ಡಿಲೀಟು ಕೂಡ ಮಾಡ್ಬೋದು. ಎಲ್ಲ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ ಇತ್ತು ಅಂದರೆ ಮತ್ತೆ ಒಂದು ಕೂಡ ಆ್ಯಡ್ ಮಾಡಲಿಕ್ಕೆ ಕೇಳುತ್ತೆ. ಇಲ್ಲಿ ನೀವು ಆ್ಯಸ್ ಇಟ್ ಈಸು ಮೊದಲನೇ ಸರ್ವೆ ನಂಬರ್ ಯಾವ ರೀತಿ ಫಿಲ್ ಮಾಡಿದ್ರೆ ಅದೇ ರೀತಿ ಸರ್ವೆ ನಂಬರು, ಹಾಗೆಯೇ ಇಸ್ಯ ನಂಬರು, ಹಾಗೆಯೇ ಏರಿಯಾ ಏನು ಹೆಕ್ಟೇರು, ಆ ರೀತಿ ನೀವು ಅದನ್ನು ಕೂಡ ಫಿಲಪ್ ಮಾಡಿ ಇಲ್ಲಿ ಆ್ಯಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಕೂಡ ಅಲ್ಲಿ ಆ್ಯಡ್ ಆಗುತ್ತೆ. ಈಗ ನನ್ನ ಹೆಸರಲ್ಲಿ ಒಂದೇ ಸರ್ವೆ ನಂಬರ್ ಇರೋದ್ರಿಂದ ನಾನು ಒಂದನ್ನೇ ಫೀಡ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ಕೆಳಗಡೆ ಚೂಸ್ ಫೈಲ್ ಅಂತ ಮಾಡಿ ನಿಮ್ಮ RTCನ ಒಂದು ಕಾಪಿನ ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಅಂತ ಮಾಡಬೇಕಾಗತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನು ಸಬ್ಮಿಟ್ ಆಗುತ್ತೆ. ಒಂದು ಫಾರ್ಮರ್ ID ಅಂದ್ಬಿಟ್ಟು ಒಂದು ನಂಬರು ಕೂಡ ನಿಮಗೆ ಜನ್ರೇಟ್ ಆಗುತ್ತೆ. ಆ ನಂಬರ್ನ ನೀವು ಕಾಪಿ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ನಿಮ್ಮ ಫ್ಯೂಚರಲ್ಲಿ ನಿಮ್ಮ PM ಕಿಸಾನ್ನ ರಿಜಿಸ್ಟ್ರೇಷನ್ ಸ್ಟೇಟಸ್ಸು ಏನಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಅದು ವೆರಿ ಇಂಪಾರ್ಟೆಂಟು. ಆದ್ದರಿಂದ ಫಾರ್ಮರ್ ID ಕೂಡ ಸೇವ್ ಮಾಡಿ ಇಟ್ಕೋಬೋದು. ನಿಮಗೆ ಇಲ್ಲಿ ಯಾವುದೇ ಥರದ ಅಕ್ಲೈನ್ಮೆಂಟು ಬರಲ್ಲ ಸ್ನೇಹಿತರೆ. ಹಾಗೆಯೇ ನೀವು ಒಂದು ವೇಳೆ ರಿಜಿಸ್ಟರ್ ಮಾಡಿದ ನಂತರ ನೀವು ಸ್ವಲ್ಪ ದಿನಗಳ ನಂತರ ಮತ್ತೆ PM ಕಿಸಾನ್ ವೆಬ್ಸೈಟ್ಗೆ ಬಂದು ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟರ್ಡ್ ಫಾರ್ಮರ್ CSC ಫಾರ್ಮರ್ ಅಂತ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ಆಧಾರ್ ನಂಬರ್ನ ಹಾಕಿದ ನಂತರ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕ್ಯಾಪ್ಸನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅರ್ಜಿಯ ಸ್ಟೇಟಸ್ ಕೂಡ ಇಲ್ಲಿ ಫೈಂಡ್ ಆಗುತ್ತೆ, ಯಾವ ಹಂತದಲ್ಲಿದೆ ನಿಮ್ಮ ಅರ್ಜಿ, ಹಾಗೆಯೇ ನಿಮ್ಮ ಆಧಾರ್ ನಂಬರ್ನ ಕೊನೆಯ 4 ಅಂಕೆಗಳು, ನಿಮ್ಮ ಫೋನ್ ನಂಬರು, ನಿಮ್ಮ ಡಿಸ್ಟಿಕ್ಕು, ಸ್ಟೇಟು, ಹಾಗೆಯೇ ಇಲ್ಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಸಬ್ ಡಿಸ್ಟಿಕ್ ಲೆವೆಲ್ ಅಂದರೆ ನಿಮ್ಮ ಅರ್ಜಿ ಕೂಡ ಇನ್ನೂ ಅಪ್ರೂವಲ್ ಆಗಿಲ್ಲ, ಪೆಂಡಿಂಗ್ ಇದೆ, ಡಿಸ್ಟಿಕ್ ಲೆವೆಲಲ್ಲಿ ಇದೆ ಅಂತ ಹೇಳಿ ತೋರಿಸುತ್ತೆ. ಒಂದು ವೇಳೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದ್ರೆ ಇಲ್ಲಿ ರಿಜೆಕ್ಟೆಡ್ ಅಂತ ಕೂಡ ತೋರಿಸಿರುತ್ತೆ. ಈ ರೀತಿ ನೀವು ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇದಾದ ಸ್ವಲ್ಪ ದಿನಗಳ ನಂತರ ನಿಮ್ಮ ಅರ್ಜಿ ಅಪ್ರೂವ್ಡ್ ಅಂತೇಳಿ ಈ ಕಾಲಮಲ್ಲಿ ತೋರಿಸುತ್ತೆ. ಇಷ್ಟಾಯಿತು ಅಂದರೆ ನಿಮಗೆ ಮುಂದಿನ ಕಂತಿನ PM ಕಿಸಾನ್ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.